ಓಕೆ, ಇನ್ನು ರಾಜಕೀಯದ ವಿಚಾರಕ್ಕೆ ಬರೋದಾದರೆ ನಿನ್ನೆಯಿಂದ ಬಹಳ ಚರ್ಚೆಯಲ್ಲಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ. ನನಗೆ ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿಯನ್ನೇ ಕೊಡಬೇಕು, ಇಲ್ಲ ಅಂದರೆ ನಾನು ರಾಜೀನಾಮೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಅವರ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಏನು ಹೇಳಬೇಕು ಎಲ್ಲವನ್ನೂ ಕೂಡ CMಗೆ ನಾನು ಹೇಳಿದ್ದೀನಿ. ಕೊಟ್ಟ ಮಾತು ತಪ್ಪಿದ್ದಕ್ಕೆ ನನಗೆ ಬೇಸರವಾಗಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಾನಾಗಿದ್ದು ನಾನು ಕೇಳಿಲ್ಲ, ಅವರೇ ಹೇಳಿದ್ರು, ಅವರೇ ಆಫರ್ ಮಾಡಿದ್ರು. ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಇಬ್ಬರು ಹೇಳಿದ್ದಾರೆ, ಸುರ್ಜೇವಾಲಾ ಮತ್ತು CM. ಈಗ ಅವರಿಬ್ಬರು ಮಾತಾಡ್ತಾ ಇದ್ದಾರೆ, ಏನು ತೀರ್ಮಾನ ತಗೋತಾರೆ ನೋಡೋಣ. ಅವರು ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸಂಜೆಯ ಒಳಗೆ ಗೊಂದಲ ಬಗೆಹರಿಸುವ ವಿಶ್ವಾಸ ಇದೆ. CM ಸುರ್ಜೇವಾಲಾ ಏನಾದರೂ ಮತ್ತೆ ಕರೆದರೆ ಮತ್ತೆ ಮಾತುಕತೆಗೆ ನಾನು ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸದ್ಯಕ್ಕಂತೂ ಪಟ್ಟು ಸಡಿಲಿಸದೆ ನನಗೆ ಬೆಂಗಳೂರು ಖಾತೆನೇ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅದೆಲ್ಲ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಗುರು ಹೇಳೋದಾದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಇಬ್ಬರೂ ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ಸರ್, ಏನಾದ್ರು ಸುರ್ಜೇವಾಲಾ ಜೊತೆ 20 ನಿಮಿಷ ಮಾತುಕತೆ ನಡೆಸಿದ್ರಿ, ಅವರೇನಾದರೂ ಬೇರೆ ಏನಾದ್ರು ಭರವಸೆಗಳನ್ನ ಇಲ್ಲ. CM ನಿನ್ನೆ ನಾನು CM ಮಾತಾಡಿದ್ದೀನಿ. ಆಮೇಲೆ ನೀವು ನಿನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಈಗ ಬರ್ತಾರಲ್ಲ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ ಅಷ್ಟೇ. ನಿಮ್ಮ ಸ್ಟ್ಯಾಂಡಲ್ಲಿ ಇದ್ದೀರಾ ಸರ್? ಅಂದರೆ ಬದಲಾವಣೆ ಇಲ್ಲ, ನೀವೇನು ಅಂದ್ಕೊಂಡಿದ್ರು ಬದಲಾವಣೆ ಇಲ್ಲ. ಅವರಿಬ್ಬರು ಮೀಟ್ ಮಾಡ್ತಾರೆ. ಸರ್, ಏನಾದರೂ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸರ್? ನಿಮಗೆ ಏನಾದರೂ ಹೇಳಿದಾರ ಆಪ್ಷನ್? ನಿನ್ನೆ ಮಾತಾಡಿದಾಗ ಹೇಳಿದರು. ನನ್ನ ವ್ಯೂಸು ನಾನು ಹೇಳಿದ್ದೆ. ಅದು ನಿಮಗೆಲ್ಲ ಗೊತ್ತಿತ್ತಲ್ಲ ಎಲ್ಲ, ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು. ನಾನು ಆಮೇಲೆ ಇನ್ನೊಂದು ಈ ನೀರಾವರಿ ಇಲಾಖೆ ಅಲ್ವ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ, ಈಗ CM ಇವರು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಸರ್, ಈಗ ನೀವು ಹಿಂದೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಆಗಲ್ಲ, ಕೇಳುವುದಿಲ್ಲ, ಖಾತೆನೂ ಕೇಳಿಲ್ಲ, ಈಗ ಕೊಟ್ಬಿಟ್ಟಿದ್ದಾರೆ. ಏನಾದರೂ ಭರವಸೆ ಇದೆಯಾ? ನೀವು ಕೇಳಿದಂಥ ಖಾತೆನ ಸಿಗ್ಬೋದು ಮತ್ತು ಭರವಸೆ ಇದೆಯಾ? ನಾನು ಕೇಳಿರಲಿಲ್ಲ. ನೀವು ಏನು ಕೇಳಿರಲಿಲ್ಲ? ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರಲಿಲ್ಲ. ನಾನು ಇವತ್ತೇ ಅಲ್ಲ, 1993ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆವತ್ತಿಂದಲೂ ಕೂಡ ಮಿನಿಸ್ಟ್ರಿಗೂ ಲಾಬಿ ಮಾಡಿರಲಿಲ್ಲ. ಪೋರ್ಟ್ಫೋಲಿಯೋಗೂ ಇಂಥದ್ದು ಬೇಕು ಅಂತ ಯಾವ ಜಲಸಂಪನ್ಮೂಲ ಖಾತೆಯ ಬಗ್ಗೆ ನಂಗೆ ಅಷ್ಟೊಂದು ಅರಿವಿಲ್ಲ, ಯಾಕೆಂದರೆ ನಾನು ಅದನ್ನು ನಿಭಾಯಿಸಿಲ್ಲ. ಅವರೇ ಮಾತು ಕೊಟ್ಟಿದ್ದರು, ಅವರೇ ಪ್ರಾಮಿಸ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರು, ನಿಮಗೆ ಬೆಂಗಳೂರು ಅಭಿವೃದ್ಧಿ ಕೊಡ್ತೀವಿ ಅಂತಂದ್ಬಿಟ್ಟು. ಅದನ್ನು ನಾನು ಕೇಳ್ತಾ ಇದ್ದೀನಿ, ಅದನ್ನು ನಾನು ಕ್ಲೇಮ್ ಮಾಡ್ತಾ ಇದ್ದೀನಿ ಅಷ್ಟೇ. ಗೊತ್ತಿಲ್ಲದೆ ಇರೋ ಇಲಾಖೆ ಕೊಟ್ಬಿಟ್ಟು ನಿಭಾಯಿಸು ಅಂತಂದರೆ ಕಷ್ಟ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ನಾನು ಕೇಳಿರಲಿಲ್ಲ. ನೀವು ಏನು ಕೇಳಿರಲಿಲ್ಲ? ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರಲಿಲ್ಲ. ನಾನು ಇವತ್ತೇ ಅಲ್ಲ, 1993ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆವತ್ತಿಂದಲೂ ಕೂಡ ಮಿನಿಸ್ಟ್ರಿಗೂ ಲಾಬಿ ಮಾಡಿರಲಿಲ್ಲ. ಪೋರ್ಟ್ಫೋಲಿಯೋಗೂ ಇಂಥದ್ದು ಬೇಕು ಅಂತ ಯಾವ ಮುಖ್ಯಮಂತ್ರಿನೂ ಕೇಳಿರಲಿಲ್ಲ. ಅವರೇ ಆಫರ್ ಮಾಡಿದ್ದು ವಾಪಸ್ ತೊಗೊಂಡ್ರು ಅಂತ ಬೇಸರ ಅಷ್ಟೇ. ಸರ್, 2 ಸತಿ ಆಫರ್ ಕೊಟ್ಟಿದ್ರು ಸರ್. 2023ರಲ್ಲೂ ಕೂಡ ಹೀಗೆ ಆಫರ್ ಕೊಟ್ಟಿದ್ರು, ಅದು ಕೂಡ ನೆರವೇರಲಿಲ್ಲ. ಮತ್ತೆ ಈ ಪ್ರಮಾಣ ವಚನಕ್ಕೂ ಒಂದಿನ ಮುಂಚಿತವಾಗಿ ಕೂಡ ನಿಮಗೆ ಆಫರ್ ಕೊಟ್ಟಿದ್ರು. 2 ಬಾರಿ ಕೂಡ ಇದೇ ರೀತಿ ಆಗಿರುವಂಥದ್ದು. ಎಷ್ಟು ಯಾವ ಕಾರಣಕ್ಕೆ ಹಿಂಗೆ ಆಗ್ತಿದೆ ಅಂತ ಹೇಳಿ ನಿಮ್ಮದೇ ಆದ ಶಕ್ತಿ ಸಾಮರ್ಥ್ಯ ಬೆಂಗಳೂರಲ್ಲಿ ಇರುವಂಥದ್ದು ಯಾಕೆ ಈ ರೀತಿ ಆಗ್ತಾ ಇದೆ?